Don't forget to post your look. The fusion contest is heating up. Have you shared your entry yet? Style click post tag at Srinidhi Silks. Let the votes see your creative spark. Time is running out. Srinidhi Silks and Textiles. PC Napashitti Circle, Nehru Road, Shivamogga. Contact us 8845777200 or 08182272939. ಶಿವಮೊಗ್ಗ ನಗರದಲ್ಲಿ ಪ್ರತಿಷ್ಠಿತ ಪತ್ರಿಕಾಭವನವು ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ನಿರ್ವಹಣೆಯಲ್ಲಿ ನಿಯಮಾನುಸಾರ ಕಾರ್ಯಚಟುವಟಿಕೆ ನಡೆಸುತ್ತಿದೆ. ಇದರ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ ಎಂದು ಜಿಲ್ಲಾಧಿಕಾರಿಗಳು ಸ್ಪಷ್ಟನೆ ನೀಡಿದ್ದಾರೆ. ಆದಾಗ್ಯೂ ಕೆಲವು ವ್ಯಕ್ತಿಗಳು ಪತ್ರಿಕಾಭವನ ಮತ್ತು ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾರೆ. ಪ್ರೆಸ್ ಟ್ರಸ್ಟ್ ಈ ವ್ಯಕ್ತಿಗಳ ವಿರುದ್ಧ ಈಗಾಗಲೇ ಕಾನೂನು ಹೋರಾಟ ಮಾಡುತ್ತಿದೆ ಎಂದು ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ಅಧ್ಯಕ್ಷ ಎನ್ ಮಂಜುನಾಥ್ ಹೇಳಿದರು. ಪತ್ರಿಕಾಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು 2009ರಲ್ಲಿ ಅಂದಿನ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ಪ್ರೆಸ್ ಟ್ರಸ್ಟ್ಗೆ ನಿವೇಶನ ನೀಡಿದ್ದರು. ಲೀಸ್ ಆಧಾರದ ಮೇಲೆ ಕೊಟ್ಟ ನಿವೇಶನದಲ್ಲಿ ಸರ್ಕಾರಿ ಅನುದಾನದಿಂದ ಪತ್ರಿಕಾಭವನ ನಿರ್ಮಾಣವಾಗಿದೆ. ಅದಾದ ಬಳಿಕ ಬಂದ ಸಿದ್ದರಾಮಯ್ಯವರ ಸರ್ಕಾರ ನೀಡಿದ ಅನುದಾನದಲ್ಲಿ ಮೊದಲ ಮಹಡಿ ನಿರ್ಮಾಣವಾಗಿತ್ತು. ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ನಿರ್ವಹಣೆಯಲ್ಲಿ ನಡೆಯುತ್ತಿರುವ ಪತ್ರಿಕಾಭವನ ರಾಜ್ಯದಲ್ಲಿಯೇ ಮಾದರಿಯಾಗಿದೆ ಎಂದು ಹೆಮ್ಮೆ ವ್ಯಕ್ತಪಡಿಸಿದರು. ಇತ್ತೀಚೆಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಎಂಬ ಸಂಘಟನೆಯು ಪತ್ರಿಕಾಭವನಕ್ಕೆ ಆಡಳಿತಾಧಿಕಾರಿ ನೇಮಕ ಮಾಡಬೇಕು ಮತ್ತು ಅಕ್ರಮ ತನಿಖೆ ಮಾಡಬೇಕೆಂದು ದೂರು ನೀಡಿತ್ತು. ಈ ದೂರಿನ ಆಧಾರದ ಮೇಲೆ ಜಿಲ್ಲಾಧಿಕಾರಿಗಳು ನಿವೃತ್ತ ನ್ಯಾಯಮೂರ್ತಿ ರವೀಂದ್ರನಾಥ್ ಅವರನ್ನು ತನಿಖಾಧಿಕಾರಿಯಾಗಿ ನೇಮಿಸಿ ವರದಿ ನೀಡಲು ಸೂಚನೆ ನೀಡಿದ್ದರು. ಅದರಂತೆ ತನಿಖೆ ಮಾಡಿದ ನ್ಯಾಯಮೂರ್ತಿಗಳು ವಾದಿ ಮತ್ತು ಪ್ರತಿವಾದಿಗಳು ನೀಡಿದ ದಾಖಲೆಗಳನ್ನು ಪರಿಶೀಲಿಸಿ ವರದಿ ನೀಡಿದ್ದಾರೆ ಎಂದು ಮಂಜುನಾಥ್ ವಿವರಿಸಿದರು. ಆತ್ಮೀಯ ಪತ್ರಿಕಾ ಗೆಳೆಯರೇ, ಶಿವಮೊಗ್ಗ ಪ್ರೆಸ್ ಟ್ರಸ್ಟು ಸುದೀರ್ಘ ಅವಧಿಯ ಸಂಘರ್ಷ. ಹಾಗಾಗಿ ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ಕೊಳ್ತಾ ಎಲ್ಲ ಹಂತದಲ್ಲೂ ಜಯ ಸಾಧಿಸಿ ಮತ್ತೆ ನಾವು ನಮ್ಮ ಕರ್ತವ್ಯದಲ್ಲಿ ತೊಡಕೊಂಡಾಗಲೂ ಸಹ ಇತ್ತೀಚಿನ ದಿನಗಳಲ್ಲಿ ಕಳೆದ 1 ವರ್ಷದಿಂದ ಜನವರಿಯಿಂದ ನಿರಂತರವಾಗಿ ಟ್ರಸ್ಟಿನ ವಿರುದ್ಧ ಆರೋಪಗಳನ್ನು ಮಾಡ್ತಾ, ಹಾಗೆಯೇ ಜಿಲ್ಲಾಧಿಕಾರಿಗಳಿಗೆ ಸುಮ್ಮನೆ 1, 2, 3, 4, 5 ಅಂತ ಹೇಳಿ ಮನವಿಗಳನ್ನು ಕೊಡ್ತಾ, ನಾವು ಕೊಟ್ಟಿದ್ದೇ ದಾಖಲೆಗಳು 100 ಪುಟ, ಒಂದನೇ ಸತಿಗೆ ಕೊಡಬೇಕಾದ್ರೆ 10 ಪುಟ ಇತ್ತು, ಎರಡನೇ ಸತಿ ಕೊಟ್ಟಾಗ ಅದೇ 10 ಪುಟ ಆದರೆ ಏನಾಗೋದು 20 ಆಗುತ್ತೆ. ಈ ಥರದೇ 6 ಸತಿ ಕೊಟ್ಟು 100 ಪುಟದ ದಾಖಲೆಗಳನ್ನು ಕೊಟ್ಟಿದ್ದೀವಿ ಅಂತ ಹೇಳಿ, ವಿಶೇಷವಾಗಿ ಅಲ್ಲಿ ಶಿವಮೊಗ್ಗ ಪ್ರೆಸ್ ಟ್ರಸ್ಟು ಇದೊಂದು ಅಕ್ರಮ ಕೂಟ. ಇದನ್ನು ಕೆಲವು ವ್ಯಕ್ತಿಗಳು ತಮ್ಮ ಹಿಡಿತದಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಹಾಗೆ ಈ ಬರೋ ಆದಾಯಗಳನ್ನೆಲ್ಲ ಅವರು ಬಳಸ್ಕೊಳ್ತಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಮಂಜುನಾಥ್ ಒಂದು 60 ಲಕ್ಷ ರೂಪಾಯಿ ಅದರಲ್ಲಿ ವಾರ್ತಾಧಿಕಾರಿಗಳು ಶಾಮೀಲಾಗ್ಬಿಟ್ಟು ಈ ಸರ್ಕಾರಿ ಈ ಭವನವನ್ನು ದುರ್ಬಳಕೆ ಮಾಡೋದಕ್ಕೆ ಸಹಕರಿಸಿದ್ದಾರೆ ಅಂತ ಹೇಳಿ ಆರೋಪಗಳನ್ನು ಮಾಡಿದ್ದಂಥದ್ದು. ನಾವು ಜಿಲ್ಲಾಧಿಕಾರಿಗಳಿಗೆ ಪ್ರಾರಂಭದಲ್ಲಿ ಈ ತನಿಖೆ ಮಾಡಬೇಕು ಅಂತೇಳಿ ನಮಗೊಂದು ಲೆಟ್ರ್ ಕಳಿಸಿದಾಗ ನಾವು ಹೇಳಿದ್ವಿ ಅವರಿಗೆ ಸ್ಪಷ್ಟವಾಗಿ ಹೈಕೋರ್ಟ್ನ ಆದೇಶನ ಇಟ್ಟು ನಾವೆಲ್ಲ ಪದಾಧಿಕಾರಿಗಳು ಹೋಗಿ ಇದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ 2018ರಲ್ಲಿ ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಅರವಿಂದ್ ಕುಮಾರ್ ಅವರು, ಇವತ್ತು ಸುಪ್ರೀಂ ಕೋರ್ಟ್ನ ಜಡ್ಜ್ ಆಗಿದ್ದಾರೆ ಅವರು, ಅರವಿಂದ್ ಕುಮಾರ್ ಅವರ ಕೊಟ್ಟಂಥ ತೀರ್ಪನ್ನು ಅವರಿಗೆ ಉಲ್ಲೇಖಿಸಿ ಹೇಳಿಸಿ ಅವರು ಸ್ಪಷ್ಟವಾಗಿ ಅವರ ಆದೇಶದಲ್ಲಿ ಹೇಳಿದ್ದಾರೆ, ಜಿಲ್ಲಾಧಿಕಾರಿಗಳಿಗೆ ಟ್ರಸ್ಟ್ ವಿಚಾರದಲ್ಲಿ ಮಧ್ಯಪ್ರವೇಶಿಸುವ ಅಧಿಕಾರ ಇಲ್ಲ ಅಂತ ಹೇಳಿ. ಅದನ್ನು ಸಹ ಜಿಲ್ಲಾಧಿಕಾರಿಗಳಿಗೆ ಹೇಳಿದ ನಂತರನೂ ಮತ್ತೆಲ್ಲ ನಮ್ಮ ಮಾಧ್ಯಮ ಮಿತ್ರರು
ಇರಲಿ ಜಿಲ್ಲಾಧಿಕಾರಿಗಳಿಗೆ ಏನಿಲ್ಲ, ಅದರಲ್ಲಿ ಅವ್ರು ಏನು ಕೇಳಲಿ ಆ ದಾಖಲೆಗಳನ್ನು ಕೊಡೋಣ, ಸ್ಪಂದಿಸೋಣ ಅಂತ ಹೇಳಿ ನಾವೆಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಸುಮಾರು ಶಿವಮೊಗ್ಗ ಪ್ರೆಸ್ ಟ್ರಸ್ಟು 2009ರಲ್ಲಿ ರಿಜಿಸ್ಟ್ರೇಷನ್ ಆಗಿ 10ರಲ್ಲಿ ಇದಕ್ಕೆ ನಮಗೆ ನಿವೇಶನ ಆಗಿನ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಮೂಲಕ ಹಸ್ತಾಂತರ ಆಯಿತು. ಅದಕ್ಕೆ ಸಂಬಂಧಪಟ್ಟಂತೆಯೇ ಸುಮಾರು 100ಕ್ಕೂ ಹೆಚ್ಚು ದಾಖಲೆಗಳು, ಅದು ಜಿಲ್ಲಾ ಪಂಚಾಯತ್ ಇರ್ಬೋದು, ಇಂಜಿನಿಯರಿಂಗ್ ವಿಭಾಗ ಇರ್ಬೋದು, ಸೆಕ್ರೆಟ್ರಿ ಇರ್ಬೋದು, ಅಂಡರ್ ಸೆಕ್ರೆಟ್ರಿ ಇರ್ಬೋದು, ವಾರ್ತಾ ಇಲಾಖೆ ನಿರ್ದೇಶಕರು ಇರ್ಬೋದು, ಮಂತ್ರಿಗಳಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಈ ಥರದ ಎಲ್ಲ ವ್ಯವಹಾರಗಳು ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ಜೊತೆಗೆ ನಡೆಸಿರೋ ಅಂಥದ್ದು. ಅದರ ಹಿನ್ನೆಲೆಯಲ್ಲೇ ಶಿವಮೊಗ್ಗ ಪತ್ರಿಕಾ ಭವನಕ್ಕೆ ಹಾಗೆ ಸುಮಾರು 217 ಜನಕ್ಕೆ ನಿವೇಶನ ಕೊಟ್ಟಿದ್ದಂಥದ್ದು, ಟ್ರಸ್ಟ್ ಅಡಿಲೇ ಆಗಿದ್ದಂಥದ್ದು. ಅದಕ್ಕೆ ವಿಶೇಷವಾಗಿ KHBL ಸಹ ಒಂದು ವಿಶೇಷ ಆದೇಶವನ್ನು ಹೊರಡಿಸಿ ಪತ್ರಕರ್ತರಿಗೆ ನಿವೇಶನ ಕೊಡಿಸುವಂಥದ್ದು ಮತ್ತು ಸಿಬ್ಬಂದಿಗಳಿಗೆ ಕೊಡಿಸುವಂಥ ಪ್ರಯತ್ನ ಆಗಿದ್ದು. ಅದರಲ್ಲೆಲ್ಲದರಲ್ಲೂ ನಾವು ಸಕ್ಸಸ್ ಆಗಿದ್ದೀವಿ. ಯಾಕೆ ಸುದೀರ್ಘವಾಗಿ ಹೇಳಬೇಕಾಗತ್ತೆ ನಿಮಗೆ ಈ ಎಲ್ಲ ವಿಚಾರಗಳನ್ನು, ಹೇಳದೆ ಹೋದರೆ ಮತ್ತೆ ಇನ್ಕಂಪ್ಲೀಟ್ ಆಗತ್ತೆ ಅಂತೇಳಿ ನಾನು ಎಲ್ಲ ವಿಚಾರವನ್ನು ಹೇಳ್ತಿದ್ದೀನಿ. ಇದೆಲ್ಲ ಆದ ನಂತರನೂ ಶಿವಮೊಗ್ಗ ಪ್ರೆಸ್ ಟ್ರಸ್ಟು ಕಾಲಕ್ಕೆ ಆಡಿಟ್ ಮಾಡಿಸಿದೆ, ಕಾಲಕ್ಕೆ ಆಡಳಿತ ಮಂಡಳಿ ಬದಲಾವಣೆ ಆಗಿದೆ. ಎಲ್ಲ ಟ್ರಸ್ಟಿಗಳು ನನ್ನ ಮೇಲಿನ ಪ್ರೀತಿ, ವಿಶ್ವಾಸ ಮತ್ತು ಪೂರ್ಣ ಪ್ರಮಾಣದಲ್ಲಿ ಪತ್ರಿಕಾ ಭವನ ಅಸ್ತಿತ್ವಕ್ಕೆ ಬರತಕ್ಕ ನೀವೇ ಇರಬೇಕು ಅನ್ನೋ ಒತ್ತಾಸೆ ಮೇರೆಗೆ ಇಲ್ಲಿ ಅಧ್ಯಕ್ಷನಾಗಿ ಮುಂದುವರೆದಿದ್ದೇನೆ ವಿನಃ ಈ ಎಲ್ಲ ಟ್ರಸ್ಟಿಗಳ ವಿರುದ್ಧವಾಗಲಿ ಅಥವಾ ನಾನೇ ಇಲ್ಲಿ ಸುದೀರ್ಘಾವಧಿಯಲ್ಲಿ ಅಧಿಕಾರದಲ್ಲಿ ಇರಬೇಕು ಅನ್ನೋದಾಗಲಿ ಆ ದಿಸೆಯಲ್ಲಿ ನಾನೊಬ್ಬ 2009ರಿಂದ ಬಂದಿದ್ದು ಇಲ್ಲಿವರೆಗೂ ಅಧ್ಯಕ್ಷ ಆಗಿದ್ದೀನಿ. ಅದರ ಹಿಂದೆ ಇಲ್ಲಿರೋರು ಎಲ್ಲರೂ ಪದಾಧಿಕಾರಿಗಳಾಗಿದ್ದರು, ಉಪಾಧ್ಯಕ್ಷರಾಗಿದ್ದರು, ಟ್ರೆಜರರ್ ಆಗಿದ್ದರು, ಕಾರ್ಯದರ್ಶಿಗಳಾಗಿದ್ದರು, ಸಹಕಾರ್ಯದರ್ಶಿಗಳಾಗಿದ್ದರು. ಈ ಥರದ್ದು ಬದಲಾವಣೆಗಳು ಎಲ್ಲ ಹಂತದಲ್ಲೂ ನಡೆದಿದೆ.